ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಹಗ್ಗಯ್ಯ ಪ್ರವಾದಿಯ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ನೀವು ಬಿತ್ತಿದ ಬೀಜವು ಬಹಳ ತಂದು ಫಲವು ಸ್ವಲ್ಪ ತಿನ್ನುತ್ತೀರಾ, ತೃಪ್ತಿಯಾಗದು. ಸಂಬಳಗಾರರು ಸಂಬಳ ಹಾಕುವ ಚೀಲಕ್ಕೆ ತಿನ್ನದು. ನೋಡಿ 9ರಲ್ಲಿ ಸ್ವಲ್ಪ ಮಾತ್ರ ಸಿಕ್ಕಿತು, ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟನು. ಸೇನಾಧೀಶರಾದ ಯೆಹೋವ ಹೀಗನ್ನುತ್ತಾನೆ, ನನ್ನ ಆಲಯವು ಹಾಳು ಬಿದ್ದು ಹೋಗಿದೆ. ನಿನ್ನಲ್ಲಿ ಪ್ರತಿ ಒಬ್ಬನೂ ತನ್ನ ಮನೆಯ ಕೆಲಸ ತವಕಪಡಿಸಿದ್ದಾನಲ್ಲ. ನಿಮ್ಮ ತವಕವೇ ಆಕಾಶವು ಇಬ್ಬನಿಯಾಗಿ ತಡೆದು ಬಿಟ್ಟಿದೆ. ಭೂಮಿಯು ತನ್ನ ಫಲವು ನಿಲ್ಲಿಸಿಬಿಟ್ಟಿದೆ. ದೇಶ, ಬೆಟ್ಟ, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಭೂಮಿಯ ಉತ್ಪತ್ತಿ, ಮನುಷ್ಯ, ಪಶು, ನಾನಾ ಕೈ ಹಿಡಿದು ಇವುಗಳೆಲ್ಲ ಹಾಳು ದೇಶ ತಂದಿದ್ದೇನೆ. ಕರ್ತನು ನಮಗೆ ಒಂದು ಸೂಚಕವನ್ನು ಹೇಳ್ತಾ ಇದ್ದಾನೆ. ಏಕೆ? ನನ್ನ ಆಲಯವು ಹಾಳು ಬಿದ್ದು ಹೋಗಿದೆ. ನಿಮ್ಮ ಮನೆ ಕಟ್ಕೊಂತೀರಾ, ಹೊಲ ಬೆಳೆಸ್ತೀರಾ. ಯೆಹೋವ ಆಲಯವು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ. ಈ ಜನರು ಅಂದುಕೊಳ್ಳುತ್ತಾರಲ್ಲ. ಯೆಹೋವ ಪ್ರವಾದಿಯಾದ ಹಗ್ಗಯ್ಯನ ಮೂಲಕ ಈ ವಾಕ್ಯವನ್ನು ತಿಳಿಸಿದ್ದಾನೆ. ಈ ಆಲಯವು ಹಾಳು ಬಿದ್ದಿದೆಯಲ್ಲ. ನೀವು ಒಳಗಡೆ ಗೋಡೆಯೆಲ್ಲ ಹೊಲಿಗೆ ಹೊಲಿಸಿದ್ದಿರಲ್ಲ. ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಸಮಯವು ತಕ್ಕದ್ದೋ. ಈ ಸಮಯವು ಸೇನಾಧೀಶ್ವರನ ಯೆಹೋವ ಹಿಂಗನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜ ಬಹಳ, ತಂದ ಫಲವು ಸ್ವಲ್ಪವೇ. ನೀವು ಬಿತ್ತಿದ ಬೀಜ ಬಹಳ ಬಿತ್ತಾ ಇದ್ದೀರಾ, ಆದರೆ ಅದರ ಫಲವು ಸ್ವಲ್ಪ. ಈಗ ಪ್ರವಕ್ತೆಗಳು, ಪ್ರವಾದಿಗಳು, ಅಪೊಸ್ತಲರು ಇವರೆಲ್ಲ ಅವ್ರಿಗೆ ಸ್ವಲ್ಪ ತಣ್ಣೀರು ಕೊಟ್ರೆ, ಒಂದು ಗ್ಲಾಸ್ ನೀರು ಕೊಟ್ರೆ ಅದರ ಫಲವು ನೀವು ಹೊಂತೀರ. ಅವ್ರ ಹತ್ರ ಏನಿರುತ್ತೆ? ವಾಕ್ಯವು ಇರುತ್ತೆ. ಗುಡಿ ಗೋಡೆಗಳಲ್ಲಿ ವಾಕ್ಯವು ಇರಲ್ಲ, ಚರ್ಚ್ನಲ್ಲಿ ವಾಕ್ಯವು ಇರಲ್ಲ, ಆದರೆ ಅಲ್ಲಿ ಸಮೂಹ ಇರುತ್ತೆ. ಸಂಘ ಸಮೂಹ ಸಭೆಗಳು ಇರುತ್ತವಲ್ಲ, ಈ ಸಭೆಗಳು ನಮ್ಮನ್ನ ಕೃಪೆಯಿಂದ ಕೃಪೆಗೆ, ಸಮೂಹದಲ್ಲಿ ದೇವರ ಶಕ್ತಿ ಇರುತ್ತೆ. ನೋಡ್ರಿ, 4 ಕಟ್ಟಿಗೆ ಇಟ್ಟು ಬೆಂಕಿ ಇಡ್ರಿ, ಎಷ್ಟು ಬೆಂಕಿ ಬರುತ್ತೆ. ಹಾಗೆ ಅದ್ಭುತಗಳು ನಾವು ನೋಡ್ಬೇಕಂದ್ರೆ ಸಭೆಯಲ್ಲಿ ನಾವು ನೋಡಬೇಕು, ಸಮೂಹದಲ್ಲಿ ನಾವು ನೋಡಬೇಕು. ಸಭೆ ಎಷ್ಟು ಬಲವಾಗಿ ಉರಿಯುತ್ತಂದ್ರೆ, ದೇವರು ಕರ್ತನು ಸಭೆಯ ಮೇಲೆ ತನ್ನ ಆತ್ಮವನ್ನು ಇಳಿಸಿದ್ದಾನೆ. ಇದೇ ಸಮೂಹ ಮಂದಿರವು ಅಂದ್ರೆ. ವಾಕ್ಯವು ನಮಗೆ ಒಬ್ಬೊಬ್ಬರಿಗೆ ಬೇಕು. ಈಗ ವ್ಯವಸಾಯ ಮಾಡ್ತೀವಿ, ಎಷ್ಟು ಅದರ ಕಳೆ ಹೆಂಗಿರುತ್ತೆ ನೋಡ್ರಿ. ಕಳೆ ಬಹಳ ಬರುತ್ತೆ, ಆದರೆ ಅದು ಬೀಡಾದ್ಮೇಲೆ ಆ ಹೊಲದಲ್ಲಿ ಬೀಡಾಗ್ಬಿಟ್ರೆ, ಎಷ್ಟು ಮಗ ಕೆಟ್ಟ ಹೋಗ್ಬಿಟ್ರೆ, ಕುಡುಕನಾಗ್ಬಿಟ್ರೆ ನಾವು ಎಷ್ಟು ವೇದನೆ ಇರುತ್ತೆ ನಮಗೆ. ಹಾಗೆ ನರಕ ಅನ್ನೋದು ಈ ಲೋಕದಲ್ಲಿದೆ. ಈ ನರಕಕ್ಕೆ ಹೋಗಬಾರ್ದು ಅಂತ ಯೇಸು ಕ್ರಿಸ್ತನು ಶಿಲುಬೆ ಎತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ಅದಕ್ಕಾಗಿ ಶಿಲುಬೆ ಎತ್ತಿ ರಕ್ತ ಸುರಿಸಿ ಈ ವಿಷಯವನ್ನು ಹೇಳಬೇಕು, ಸುವಾರ್ತೆ ಹೇಳಬೇಕು. ನಿಮ್ಮ ಮಂದಿರವು ಕೆಟ್ಟ ಹೋಗ್ಬಿಟ್ಟಿದೆಯಲ್ಲ. ನಿಮ್ಮ ಮಂದಿರವು ಪರಿಶುದ್ಧಾತ್ಮಕ್ಕೆ ಆಲಯವು, ಗರ್ಭಗುಡಿ. ನಿಮ್ಮ ಮಂದಿರವು ನೀವೇ ದೇವರ ಮಂದಿರವು.
ಏಸಪ್ಪ ಹೃದಯ ಹತ್ರ ಬಾಗಿಲು ತಟ್ತಾ ಇದ್ದಾನೆ. ಬಾರಪ್ಪ, ವಾಕ್ಯವನ್ನು ಸೇವಿಸು. ವಾಕ್ಯವನ್ನು ಸೇವಿಸಿದ್ರೆ ನೀನು ಉದ್ಧಾರ ಆಗ್ತೀಯಾ. ನೀನು ಎಷ್ಟೋ ಬಿತ್ತುತ್ತಾ ಇದೀಯಾ, ಸ್ವಲ್ಪ ನಿನಗೆ ಫಲವು ಸಿಗ್ತಾ ಇದೆ. ಆದರೆ ನನ್ನ ಕಡೆಗೆ ತಿರುಗು, ನನ್ನ ಹತ್ರ ಬಾ ಅಂತ ಹೃದಯವನ್ನು ತಟ್ಟುತ್ತಾ ಇದ್ದಾನೆ. ಪ್ರಕಟಣೆ ಗಂಧೆ 3ನೇ ಅಧ್ಯಾಯ 20ನೇ ವಚನ. ಈಗೋ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ನಾನು ಜಯವೊಂದಿ ಸಿಂಹಾಸನ ಮೇಲೆ ಕೂತ್ಕೊಂಡ ಹಾಗೆ ನಿಮ್ಮನ್ನು ಕೂಡ ನನ್ನ ಪಕ್ಕದಲ್ಲಿ ಕುಂದಿಸ್ಕೊಳ್ತೀನಿ. ನಿಮಗೆ ಕೃಪೆ ಕೊಡ್ತೀನಿ, ಮಹಿಮೆ ಶರೀರ ಕೊಡ್ತೀನಿ, ಪರಲೋಕವನ್ನ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನಾನು ಬಾಗಿಲಲ್ಲಿ ನಿಂತು ನಿಮಗಾಗಿ, ಯಾರಾದರೂ ಬಾಗಿಲು ತೆಗೆದ್ರೆ ಶಬ್ದವನ್ನು ಕೇಳಿ, ನನ್ನ ಸ್ವರವನ್ನು ಕೇಳಿ ಯಾರು ಬಾಗಿಲ ತೆರೀತಾರೋ ಅವರಿಗೆ ನಾನು ಅವ್ರ ಹತ್ರ ಬರ್ತೀನಿ, ಊಟ ಮಾಡ್ತೀನಿ, ಅವ್ರ ಹತ್ರ ಸಂಗಡ ಇರ್ತೀನಿ, ಅವ್ರ ಹತ್ರ ನಿವಾಸ ಮಾಡ್ತೀನಿ, ಅವರೊಳಗೆ ನಾನು ಇರ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರವಾದಿ ಬಹು ವಿಸ್ತಾರವಾಗ ನಮಗೆ ಹೇಳ್ತಾ ಇದ್ದಾನೆ. ನೋಡ್ರಿ, ಈ ಸಮಯದಲ್ಲಿ ಸೇನಾಧೀಶರ ಯೆಹೋವ ಹೆಂಗೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ ಬಿತ್ತಾ ಇದ್ದೀರಾ, ಆದರೆ ತಂದ ಫಲವು ಸ್ವಲ್ಪವೇ ತಿನ್ನುತ್ತೀರಿ. ತೃಪ್ತಿಯಾಗದು, ಕುಡಿತೀರಿ, ಆನಂದವಾಗದು, ಹೊಂದ್ತೀರಿ, ಬೆಚ್ಚಗಾಗದು. ದುಪ್ಪಟಿ ಕಪ್ಕೊಳ್ತೀರಲ್ಲ, ಬೆಚ್ಚಗಾಗುತ್ತಾ ಆಗೋದಿಲ್ಲ. ಸಂಬಳಗಾರರು ಸಂಬಳ ಹಾಕುವ ಚೀಲ ತೂತಿನಂಗೆ ಹೋಗ್ತಾನೆ ಇರುತ್ತೆ. ದುಡ್ಡಿಲ್ವೋ ಅಂತ ಹಗಲೆಲ್ಲ ಗಜ್ಜಾಟ, ಗುದ್ದಾಟ, ಕಚ್ಚಾಟ. ಏನೋ ಯಾಕೆ ಯೇಸು ಕ್ರಿಸ್ತನಿಗೆ ಅನ್ನುತ್ತಾನೆ, ನಿಮಗೆ ನಿಮ್ಮ ಬಾಗಿಲನ್ನು ನಾನು ತಟ್ಟುತ್ತಾ ಇದ್ದೇನೆ. ಸುವಾರ್ಥ ಮೂಲಕ ನಿಮ್ಮನ್ನು ತಟ್ಟುತ್ತಾ ಇದ್ದೇನೆ. ದೇವರ ಮಾತು ಕೇಳ್ತೀರಾ? ದೇವರ ಮಾತು ಕೇಳಿದರೆ ನೀವು ಉದ್ಧಾರ ಆಗ್ತೀರಾ? ದೇವರ ಮಾತು ಮುತ್ತಿನಂತಿದ್ದು. ದೇವರ ಮಾತನ್ನು ಕೇಳಿದರೆ ನೀವು ಸೊರಂಬಿ ಹಾಕಿದ ಮನೆಯಲ್ಲಿ. ನೋಡ್ರಿ, ಪ್ರಕಟಣೆ 21:3. ದೇವರ ನಿವಾಸದಲ್ಲಿ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ, ಅವರೊಡನೆ ಆತನು ವಾಸ ಮಾಡುವನು. ದೇವರ ನಿವಾಸವು ಮನುಷ್ಯರಲ್ಲಿದೆ. ನೀನು ಪವಿತ್ರಾತ್ಮಕ ಆಲಯವಾಗಿದ್ದೀಯಾ? ನೀನು ಪವಿತ್ರಾತ್ಮಕ್ಕೆ ಆಲಯವಾಗಿದ್ದೀಯಾ? ನೀನು ಯೇಸು ಕ್ರಿಸ್ತನ ಮಾತು ಕೇಳಿದರೆ, ದೇವರ ಮಾತು ಕೇಳಿದರೆ, ಯೆಶಾಯ 58:14 ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಮತ್ತು ನಾನು ಭೂಮಿಯು ಎತ್ತರವಾದ ಪ್ರದೇಶಗಳಿಗೆ ನಿಮ್ಮನ್ನು ಹತ್ತಿಸುವೆನು. ಎತ್ತರವಾದ ಪ್ರದೇಶಗಳಂದ್ರೆ ನೀನು ಉದ್ಧಾರ ಆಗ್ತೀಯ, MLA ಆಗ್ತೀಯ, MP ಆಗ್ತೀಯ. ಅಂದ್ರೆ ಅಷ್ಟು ಓದತಕ್ಕಿದ್ದು ನೀನು ಶ್ರೀಮಂತನಾಗ್ತೀಯ. ಶ್ರೀಮಂತನಾಗುತ್ತಂದು ಆಶೆ ಇಡೋದಿಲ್ಲ. ನಿಮ್ಮ ಸರಿಹದ್ದುಗಳು ವಿಶಾಲವಾಗಬೇಕು. ಯಾಕೆಂದ್ರೆ ನೀವು ಎಂದಿಗೂ ಉದ್ಧಾರ ಆಗಲ್ಲ ಅಂತ ಸೈತಾನನು ಏನೊಂದು ಕೆಣಕಿ ನಿಮ್ಮನ್ನು ಪವಿತ್ರವಾಗಿ ಇರುವುದಕ್ಕೇ ಬಿಡೋದಿಲ್ಲ. ಹಗಲೆಲ್ಲ ಅಡ್ಡು ಬಂದ್ರೆ ಯಾರು ಉದ್ಧಾರ ಆಗ್ತಾರ್ರಿ? ಪವಿತ್ರಾತ್ಮ ನಿಮಗೆ ಎಷ್ಟೋ ಸಲ ಹೇಳಿದಾನೆ, ನನ್ನ ಆತ್ಮಕ್ಕೆ ನೀವು ಬಾಧ್ಯರು, ನಾನು ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಹೃದಯದಲ್ಲಿ ಇರ್ತೀನಿ, ನನಗೆ ಸ್ವಲ್ಪ ಆಹಾರ ಕೊಡ್ರಿ. ಗಿಲಿಗಿಲಿಗನ್ನ ಹೊಡ್ಕೊಂಡು ನೀವು ಶರೀರಕ್ಕೆ ಆಹಾರ ಇಲ್ಲದ್ರೆ ಹೇಗೆ ನೀವು ಎಷ್ಟು ಬಾಧೆ ಆಗುತ್ತೆ ನಿಮಗೆ. ಹಾಗೆ ಪವಿತ್ರಾತ್ಮನಿಗೆ ಆಹಾರ ವಾಕ್ಯವೇ ದೇವರ ಆಹಾರ. ದೇವರು ನಮ್ಮಲ್ಲಿದ್ದಾನೆ. ದೇವರು ಬಹು ಬಾಧೆ ಪ್ರವಾದಿ ಹಗ್ಗಯ್ಯ ದ್ವಾರ ನಮಗೆ
ತಿಳಿಸಿದ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ದೇವರ ನಿವಾಸವು ಮನುಷ್ಯರಲ್ಲಿದೆ, ಆತನು ಅವರೊಡನೆ ವಾಸ ಮಾಡುವನು. ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈಗೋ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ನಾನು ಜಯವೊಂದಿದ ಸಿಂಹಾಸನವದು ಹಾಗೆ ನಿಮ್ಮನ್ನು ಕೂತಿಸುವಳು. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಏಸಪ್ಪ, ಎಷ್ಟು ಪ್ರೀತಿಸ್ತಾ ಇದೆಯಪ್ಪ. ಸಿಲ್ಬೆ ಹತ್ತಿದೆಯಾ, ರಕ್ತ ಸುರಿಸಿದೆಯಾ, ಆತ್ಮಕ್ಕೆ ತಂದೆ ಪರಲೋಕವನ್ನು ಉಂಟಂತ ಪರಲೋಕ ಭಾಗ್ಯವು ನಮಗೆ ನೀಡಿದೆಯಾ ಅಪ್ಪ. ಈ ಮಾತು ಸುವಾರ್ತೆ ತಿಳಿಯದೆ ಹೋದವರು ಅನೇಕರು ನರಕಕ್ಕೆ ಹೋಗ್ತಾ ಇದ್ದಾರಪ್ಪ. ತಂದೆಯೇ, ಅವರಿಗೆ ಸ್ವಾರ್ಥ ಕೇಳುವುದಕ್ಕೆ ಅವರ ಹೃದಯ ಬಾಗಿಲನ್ನು ತೆಗೆಯಪ್ಪ. ಅವರಲ್ಲಿ ಮಮಕಾರವಾದ ಮಮತೆಯಾದ ಆತ್ಮವನ್ನು ನೀಡಪ್ಪ. ದೀನ ಉಳ್ಳ ಆತ್ಮವನ್ನು ನೀಡಪ್ಪ. ಅವರು ಉದ್ಧಾರ ಆಗಬೇಕು, ಅವರು ಚೆನ್ನಾಗಾಗಬೇಕು, ಅವರು ಬಾಳಬೇಕು, ಅವರು ಪರಲೋಕಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಆಶೆಯಿಂದ ನೋಡ್ತಾ ಇದ್ದಪ್ಪ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.